ಸಂಧಿಗಳು ಎರಡು ವರ್ಣಗಳು ಕಾಲವಿಳಂಬವಿಲ್ಲದಂತೆ ಬಂದು ಸೇರುವುದಕ್ಕೆ ಸಂಧಿ ಎನ್ನಲಾಗುತ್ತದೆ. ಕನ್ನಡ ಸಂಧಿಗಳು ಮೂರು: ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಇವು ಕನ್ನಡದಲ್ಲಿರುವ ಮೂರು ಸಂಧಿಗಳಾಗಿವೆ. ಈಗ ಲೋಪಸಂಧಿಯ ಬಗ್ಗೆ ತಿಳಿಯೋಣ. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವದಲ್ಲಿರುವ ಸ್ವರವು ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು. ಇದಕ್ಕೆ ಲೋಪಸಂಧಿ ಎನ್ನಲಾಗುತ್ತದೆ. ಉದಾಹರಣೆಗೆ, ಊರು ಪ್ಲಸ್ ಅನ್ನು ಊರನ್ನು, ಕಾಡು ಪ್ಲಸ್ ಇಗೆ ಕಾಡಿಗೆ, ದೇವರು ಪ್ಲಸ್ ಇಂದ ದೇವರಿಂದ. ಇವು ಲೋಪಸಂಧಿಗೆ ಉದಾಹರಣೆಗಳಾಗಿವೆ. ಆಗಮ ಸಂಧಿ: ಸ್ವರದ ಮುಂದೆ ಸ್ವರವು ಬಂದಾಗ ಲೋಪಸಂಧಿ ಆದರೆ ಅರ್ಥವು ಕೆಡುವಂತಿದ್ದಲ್ಲಿ ಆ ಎರಡು ಸ್ವರಗಳ ಮಧ್ಯದಲ್ಲಿ ಯಕಾರವನ್ನು ಅಥವಾ ವಕಾರವನ್ನು ಹೊಸದಾಗಿ ಸೇರಿಸಿ ಹೇಳುತ್ತೇವೆ. ಇದಕ್ಕೆ ಆಗಮ ಸಂಧಿ ಎನ್ನಲಾಗುತ್ತದೆ. ಮೊದಲಿಗೆ ಆಗಮ ಸಂಧಿಯಲ್ಲಿ ಬರುವ ಯಕಾರಾಗಮ ಸಂಧಿಯ ಬಗ್ಗೆ ತಿಳಿಯೋಣ. ಆ, ಇ, ಎ, ಐ ಎಂಬ ಸ್ವರಗಳ ಮುಂದೆ ಸ್ವರವು ಬಂದರೆ ನಡುವೆ ಯಕಾರವು ಬರುತ್ತದೆ. ಇದಕ್ಕೆ ಯಕಾರಾಗಮ ಸಂಧಿ ಎನ್ನಲಾಗುತ್ತದೆ. ಉದಾಹರಣೆಗೆ, ಕಾ ಪ್ಲಸ್ ಅದೆ ಕಾಯದೆ, ಹಳ್ಳಿ ಪ್ಲಸ್ ಅಲ್ಲಿ ಹಳ್ಳಿಯಲ್ಲಿ, ದೊರೆ ಪ್ಲಸ್ ಎಂದು ದೊರೆಯೆಂದು, ರಾಜ್ಯಶ್ರೀ ಪ್ಲಸ್ ಅನ್ನು ರಾಜ್ಯಶ್ರೀಯನ್ನು, ಕೆರೆ ಪ್ಲಸ್ ಅನ್ನು ಕೆರೆಯನ್ನು. ಇಲ್ಲಿ ಯಕಾರ ಆದೇಶವಾಗಿ ಬಂದಿದೆ. ಈಗ ನಾವು ವಕಾರಾಗಮ ಸಂಧಿಯ ಬಗ್ಗೆ ತಿಳಿಯೋಣ. ಅ, ಉ, ರು, ಓ ಎಂಬ ಸ್ವರಗಳ ಮುಂದೆ ಸ್ವರವು ಬಂದರೆ ವಕಾರವು ಬರುತ್ತದೆ. ಇದಕ್ಕೆ ವಕಾರಾಗಮ ಸಂಧಿ ಎನ್ನಲಾಗುತ್ತದೆ. ಉದಾಹರಣೆಗೆ, ಮಗು ಪ್ಲಸ್ ಇಗೆ ಮಗುವಿಗೆ, ಭ್ರಾತೃ ಪ್ಲಸ್ ಎಂಬ ಭ್ರಾತೃವೆಂಬ, ಪೂ ಪ್ಲಸ್ ಇಂದ ಪೂವಿಂದ, ಗೋ ಪ್ಲಸ್ ಇನ ಗೋವಿನ, ಕುಲ ಪ್ಲಸ್ ಅನ್ನು ಕುಲವನ್ನು, ಮನ ಪ್ಲಸ್ ಅನ್ನು ಮನವನ್ನು. ಇಲ್ಲಿ ವಕಾರ ಆಗಮವಾಗಿದೆ. ಈಗ ನಾವು ಆದೇಶ ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ. ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರವು ಬರುವುದಕ್ಕೆ ಆದೇಶ ಸಂಧಿ ಎನ್ನಲಾಗುತ್ತದೆ. ಉದಾಹರಣೆಗೆ, ಅಡಿ ಪ್ಲಸ್ ಕಲ್ಲು ಅಡಿಗಲ್ಲು, ಕೆಳ ಪ್ಲಸ್ ತುಟಿ ಕೆಳದುಟಿ. ಇಲ್ಲಿ ಕ ಅಕ್ಷರದ ಬದಲಾಗಿ ಗ ಅಕ್ಷರ ಆದೇಶವಾಗಿ ಬಂದಿದೆ. ಅದೇ ರೀತಿ ತ ಅಕ್ಷರದ ಬದಲಿಗೆ ದ ಅಕ್ಷರ ಆದೇಶವಾಗಿದೆ. ಅದೇ ರೀತಿ ಮನೆ ಪ್ಲಸ್ ಕೆಲಸ ಮನೆಗೆಲಸ. ಇಲ್ಲಿ ಕ ಬದಲಿಗೆ ಗ ಆದೇಶವಾಗಿದೆ. ಕಣ್ ಪ್ಲಸ್ ಪನಿ ಕಂಬನಿ. ಇಲ್ಲಿ ಪ ಬದಲಿಗೆ ಬ ಆದೇಶವಾಗಿದೆ. ಮಳೆ ಪ್ಲಸ್ ಕಾಲ ಮಳೆಗಾಲ. ಕ ಬದಲಿಗೆ ಗ ಆದೇಶವಾಗಿದೆ. ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ. ಇಲ್ಲಿ ತ ಬದಲಿಗೆ ದ ಆದೇಶವಾಗಿ ಬಂದಿದೆ. ಎಳ ಪ್ಲಸ್ ಬಳ್ಳಿ ಎಳವಳ್ಳಿ. ಬೆನ್ ಪ್ಲಸ್ ಬತ್ತು ಬೆಂಬತ್ತು. ಇಲ್ಲಿ ಪ ಬದಲಿಗೆ ಬ ಆದೇಶವಾಗಿ ಬಂದಿದೆ. ಹೆಚ್ಚಿನ ಮಾಹಿತಿಗಾಗಿ ಲೈಕ್, ಶೇರ್ ಹಾಗೂ ಕಾಮೆಂಟ್ ಮಾಡಿ.